ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಜೋಳದ ಭಕ್ರಿ ಹೆಂಗೆ ಮಾಡೋದು ಎಂಬುದನ್ನು ತೋರಿಸ್ಲಿತ್ತೀನಿ. ಈ ಮೊದಲು ನಾನು ಈ ವಿಡಿಯೋ ಹಾಕಿನಿ, ಮತ್ತು ಕೇಳಿದ್ರು ಕಾಮೆಂಟ್ನೊಳಗೆ ಭಕ್ರಿ ಮಾಡೋ ತೋರಿಸ್ರಿ ಅಂತ. ಹೀಗಾಗಿ ಮತ್ತೆ ತೋರಿಸ್ಲಿಕ್ಕೆ ಇದೇನದ ಭಕ್ರಿ ನಾವು ದಿನ ಹೆಚ್ಚು ಕಡಿಮೆ ಮಾಡ್ತೀವಿ ನೋಡ್ರಿ. ಅದ್ರಾಗ ಈ ಬ್ಯಾಸಿಗೆ ಅಂದ್ರೆ ಏನದ ಭಕ್ರಿ ಭಾಳ ಚಲೋ ಆರೋಗ್ಯಕ್ಕೆ, ಮತ್ತು ನೀರಡಿಕೆ ಆಗಂಗಿಲ್ಲ ಅಷ್ಟು. ಅಂದ್ರೆ ಭಕ್ರಿ ಊಟ ಮಾಡಿದ್ರೆ ನೀರಡಿಕೆ ಕಡಿಮೆ ಇರ್ತದೆ, ಚಪಾತಿ ಹೀಟ್ ಇರ್ತದೆ. ಹೀಗಾಗಿ ಭಕ್ರಿ ಮಾಡ್ಕೊಂಡು ತಿಂದರೆ ಭಕ್ರಿ, ಜೋಳದ ಹಿಟ್ಟಿನ ಮುದ್ದೆ ಆಯ್ತು, ಭಕ್ರಿ ಆಯ್ತು, ಇವು ಏನದ ಈ ಬ್ಯಾಸಿಗೆ ಒಳಗೆ ಆರೋಗ್ಯಕ್ಕೆ ಭಾಳ ಚಲೋ. ಮತ್ತು ಮಾಡೋದಷ್ಟು ಸರಳದ ಇದು ಭಕ್ರಿ. ಮತ್ತು ತಿನ್ಲಿಕ್ಕಂತೂ ಭಾಳ ರುಚಿ. ಇದಕ್ಕೆ ಪಲ್ಯ ಆಗಿಲ್ಲ, ಒಂದು ಪಚಡಿ, ಚಟ್ನಿ ಇಂಥವೆಲ್ಲ ಇದ್ವು ಅಂದರೆ ಊಟಕ್ಕೆ ಭಾಳ ಚಲೋ ಆಗ್ತದೆ. ಇದೇನಾದ್ರೆ ನೀವು ಬೇಕಾದಷ್ಟು ಹಳೆ ಹಿಟ್ಟಿದ್ರೆ ಸತ್ಯಕ್ಕೆ ಅಗ್ರಿ ಈಜಿಯಾಗಿ ಭಕ್ರಿ ಹೆಂಗೆ ಮಾಡ್ಕೋಬೋದು ಅಂತ ಎಂಬುದನ್ನು ನಾ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ಬಡದು ಮಾಡ್ಕೋಬೋದು, ನೀವು ಲಟ್ಟಿಸಿ ಮಾಡ್ಕೋಬೋದು. ಲಟ್ಟಿಸೋಕ್ಕಿಂತ ನಾವು ಲಟ್ಟಿಸೋದು ಕಡಿಮೆ, ಬಡದ ಆದ್ರೆ ಭಕ್ರಿ ಭಾಳ ರುಚಿನೂ ಆಗ್ತವೆ. ಇದನ್ನು ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕೆಂಬುದನ್ನು ಈಗ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ, ನೋಡ್ಕೊಂಬರೋಣ. ಇದು ನೋಡಿರಿ, ಭಕ್ರಿ ಮಾಡ್ಲಿಕ್ಕೆ ನಾನಿಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡೀನಿ. ಮತ್ತು ಇದೇನದ ಹಚ್ಚಲಿಕ್ಕೆ ತೊಗೊಂಡಿನಿ. ಇಲ್ಲೇನದ ಹಂಚು, ಮುಚ್ಚುಕಾಯಿ ಮತ್ತು ಬಟ್ಟೆ, ಭಕ್ರಿ ನೀರು ಹಚ್ಚಲಿಕ್ಕೆ ಒಂದು ಬಟ್ಟೆ ತೊಗೊಂಡಿನಿ. ಮೊದಲಿಗೆ ಏನದ ಇಲ್ಲ ಗ್ಯಾಸ್ ಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿನಿ. ಇದು ಚಲೋ ಹೊತ್ತಿನಂಗೆ ಮಳ್ಳಬೇಕು. ಆಮೇಲೆ ಏನದ ಇದನ್ನು ಹೆಸರು ಹಾಕೋಬೇಕಾಗ್ತದೆ ಹಿಟ್ಟಿಗೆ. ಇದನ್ನೇನದ ಮಳ್ಳಿಕ್ಕೆ ಬಿಡೋಣ. ಈಗ ನೋಡಿರಿ, ಹಿಟ್ಟು ಏನದ ಹಿಂಗೆ ರೌಂಡ್ ಮಾಡ್ಕೋಬೇಕಾಗ್ತದೆ. ನಡುವೆ ಹೋಲ್ ಮಾಡ್ಕೊಂಡು ಬಂದ್ರೆ, ಅಂದ್ರೆ ಹಿಂಗೆ ವಡ್ಡಿ ಮಾಡ್ಕೊಂಡು ಬಂದ್ರೆ ಏನಾಗ್ತದೆ, ನೀರು ಇಲ್ಲೇ ನಿಲ್ತದೆ. ಆಮೇಲೆ ಚಲೋ ಹೊತ್ತಿನಾಗ ನಾವು ನಾದ್ಕೊಳ್ಳಿಕ್ಕೆ ಚಲೋ ಆಗ್ತದೆ. ನೀವು ಹಿಟ್ಟು ಎಷ್ಟು ಚಲೋ ನಾದ್ಕೋತೀರಿ ಭಕ್ರಿ ಅಷ್ಟು ಚಲೋ ಬರ್ತಾವೆ. ಮತ್ತೇನಂದ್ರೆ ನಿಮ್ಗೆ ಬೇಕಾದಷ್ಟು ಹಳೆ ಹಿಟ್ಟು ಇದ್ರ ಸದ್ಯಕ್ಕೆ ನೀರೇನದ ಚಲೋ ಮಳ್ಳೋ ನೀರು ಹಾಕ್ಕೊಂಡು ಚಲೋ ಹೊತ್ತಿನಾಗ ನಾದ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ, ತೆಳ್ಳಗೆ, ದಪ್ಪ, ನಿಮ್ಗೆ ಹೆಂಗೆ ಬೇಕು ಹಂಗೆ ಭಕ್ರಿ ಬಡ್ಕೋಬೋದು. ಈಗ ಇದಕ್ಕೇನದ ನೀರು ಹಾಕೋಣ. ನೋಡಿರಿ, ನೀರೇನದ ಹಿಂಗೆ ಚಲೋ ಹೊತ್ತಿನಾಗ ಮಾಡಬೇಕೀಗ. ಇದನ್ನು ಹಾಕೋಣ. ಹಾಕೊಳ್ತೈತೆ ನೋಡಿರಿ. ಅಷ್ಟು ಒಮ್ಮೆಲೆ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ನೋಡಿ ಹಾಕೋಬೇಕಾಗ್ತದೆ. ಆಮೇಲೆ ಏನದ ಇವನ್ನ ಹಿಂಗೆ ವಡ್ಡಿ ಏನದ ಸರಿಸ್ಕೋತ ಹೋಗ್ಬೇಕು. ಹಿಂಗೆ ಚಲೋ ನೀರು ಹಾಕ್ಕೊಂಡು ಚಲೋತ್ನಾಗ ನಾದ್ಕೊಂಡ್ರೆ ಎಂಥವ್ರು ಬೇಕಾದರೂ ಭಕ್ರಿ ಮಾಡ್ಕೋಬೋದು. ನೀವು ಹೊಸದಾಗಿ ಕಲಿಯೋ ಸತ್ಯಕ್ಕೆ ಆರಾಮ್ ಬಡಿಬಹುದು ಭಕ್ರಿನ. ಇದನ್ನೆಲ್ಲ ಏನದ ಈಗ ನಾದ್ಕೊಂಡು ಚಲೋತ್ನಾಗೆ ನೋಡಿರಿ. ಈ ಅದಕ್ಕೆ ಏನದ ನಾದ್ಕೋಬೇಕಾಗ್ತದೆ. ಭಾಳ ಗಟ್ಟಾದ್ರೆ ಕೈ ಭಾಳ ಪ್ರೆಷರ್ ಹಾಕ್ಬೇಕಾಗ್ತದೆ, ಅಂದ್ರೆ ಭಾಳ ಬಡಿಬೇಕು. ಮತ್ತು ಭಾಳ ಅಳಕಾತಂದ್ರೆ ಕೈಗೆ ಅಂಟ್ಕೋತದೆ, ಭಕ್ರಿಗೆಲ್ಲ ಹಿಟ್ಟೇನದ ಹಿಂಗೆ ಅಂಟ್ಕೋತದೆ. ಅದಕ್ಕೆ ಈ ಹದಕ್ಕಿತ್ತಂದ್ರೆ ಕರೆಕ್ಟ್ ಭಕ್ರಿ ಬಡ್ಕೋಬೋದು. ನೀವು ಎಷ್ಟು ದೊಡ್ಡ ಬೇಕು, ಸಣ್ಣ ಬೇಕು, ತೆಳ್ಳಗೆ, ದಪ್ಪ ಎಲ್ಲ ಹಿಂಗೆ ಈ ಹದಕ್ಕಿದ್ರೆ ಮಾಡ್ಕೋಬೋದು. ಮತ್ತೇನದ 10 ರಿಂದ 15 ನಿಮಿಷ ನೀವು ಎಷ್ಟು ನಾದ್ಕೋತೀರಿ ಅಷ್ಟು ಚಲೋ ಭಕ್ರಿ ಬರ್ತಾವೆ. ಈಗೇನದ ನಾನು ಭಕ್ರಿ ಬಿಡೋದು ತೋರಿಸ್ತೀನಿ ನೋಡಿರಿ. ಇದು ಹದ ಎಷ್ಟು ಕರೆಕ್ಟ್ ಅದ, ಇಷ್ಟು ಮಾಡ್ಕೋಬೇಕು ಇದನ್ನು. ಇಲ್ಲಿ ನೋಡಿರಿ, ಒಂದು ಉಳ್ಳಿ ಅಷ್ಟು ಅಂದರೆ ಒಂದು ಭಕ್ರಿಗೆ ಆಗೋಷ್ಟು ಉಳ್ಳಿ ತೊಗೊಂಡು ಅದು ಮತ್ತೆ ಮಂಚೂರಿಯನ್ನದ ಕೈ ಒಳಗೆ ನಾದ್ಕೊಂಡು ಹಿಂಗೆ ರೌಂಡಾಗಿ ಉಳ್ಳಿ ಮಾಡ್ಕೋಬೇಕು. ಅದು ಕೆಳಗೆ ಮೇಲೆ ಹಿಟ್ಟು ಹಾಕ್ಕೊಂಡು ನೀವು ಒಂದು ಕೈಲಿ ಅಥವಾ 2 ಕೈಲಿ, 2 ಕಡೆನೂ ಹಿಂಗೆ 2 ಟೈಪು ಬಡಿಬೋದು. ಅಂದರೆ ಒಂದು ಕೈಲೇನು ಬಡಿಬೋದು, 2 ಕೈಲೇನು ಭಕ್ರಿನ ಬಡ್ಕೋತ ಹೋಗ್ಬೋದು. ಇದು ನೋಡಿರಿ, ಭಕ್ರಿ ಏನದ ಹಿಂಗೆ ಬಿಡೋದಾಗ್ಯದ. ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಬಡ್ಕೋಬೋದು. ಈಗೇನದ ಇದನ್ನು ಹಂಚಿನೊಳಗೆ ಹಾಕಿ ಬೇಯಿಸೋಣಂತ. ನಾನು ಹಿಂಡಾಲಿ ಹಂಚು ಕಾಯ್ಲಿಕ್ಕೆ ಇಟ್ಟೀನಿ. ನೀವು ಬೇಕಂದ್ರೆ ಕಬ್ಬಿಣ ಹಂಚೊಳಗೂ ಮಾಡ್ಕೋಬೋದು. ಅದರೊಳಗಾದ್ರೂ ಭಕ್ರಿ ಚಲೋ ಆಗ್ತಾವೆ. ಇಲ್ಲೇ ಭಕ್ರಿ ಹಾಕ್ಕೊಂಡಿನಿ. ಈಗೇನದ ನೀರು ಇದನ್ನು ಬಟ್ಟೆ ತೊಗೊಂಡಿರ್ತೀವಲ್ಲ ಅದನ್ನು ಒದ್ದಿ ಮಾಡಿಕೊಂಡು ಮೊದಲಿಗೆ ನೀವು ಹಿಂಗೆ ಹಂಚು ಹಚ್ಕೋತ ಹೋಗ್ಬೇಕಾಗ್ತದೆ. ಅಂದ್ರೆ ಹಂಚು ಹಿಟ್ಟು ಉಳಿಯಂಗಿಲ್ಲ. ಹಿಂಗಾಗಿ ಹಂಚು ಹಚ್ಕೋತ ಹೋಗಿ ಆಮೇಲೆ ನಡುವೆ ಏನದ ಭಾಳನೂ ಹಚ್ಚಬಾರ್ದು, ನೀರು ಭಾಳ ಕಡಿಮೆನೂ ಹಚ್ಚಬಾರ್ದು. ಒಂದು ಹವಣಿ ಹಚ್ಕೊಂಡ್ರೆ ಕರೆಕ್ಟ್ ಬೇಯ್ತಾವೆ ನೋಡಿರಿ. ಎಲ್ಲ ಕಡೆ ಹಚ್ಕೊಂಡಿನಿ. ಈಗ 2 ನಿಮಿಷ ಬಿಟ್ಟಿದ್ದೀನಿ. ಏನಾರ ತಿರುಗಿ ಹಾಕ್ಬೇಕಾಗ್ತದೆ. ಮೊದಲು ಸಣ್ಣ ಮಾಡಿ ನಾವು ಭಕ್ರಿ ಹಾಕ್ಕೋಬೇಕಾಗ್ತದೆ. ಆಮೇಲೆ ಜೋರು ಹೊಳಿಸಿ ಹಾಕಿಂದ ಜೋರು ಮಾಡ್ಕೋಬೇಕಾಗ್ತದೆ ಗ್ಯಾಸ್ನ. ಈಗೆಲ್ಲ ಹೊಳಿಸಿ ಹಾಕೊಳ್ತೀನಿ ನೋಡಿರಿ ನಾನು. ಈಗೇನದ ಗ್ಯಾಸ್ ಜೋರು ಮಾಡ್ಕೊಳ್ಳೋಣ. 2 ಕಡೆ ಚಲೋತ್ನಂಗೆ ಬೇಯಿಸ್ಬೇಕಾಗ್ತದೆ. ಆಮೇಲೆ ಹಂಚು ತೆಗೆದು ನಾವು ಉರಿ ಮೇಲೆ ಬೇಯಿಸ್ಕೊಂಡ್ರೆ ಉಬ್ಬಿ ಚಲೋತ್ನಂಗೆ ಬರ್ತಾವೆ ಭಕ್ರಿ. ಇಲ್ಲೇ 2 ಕಡೆ ಬೆಂದದ. ಹಿಂಗೆ ಸರಿದು ತಾನೇ ಎದ್ದು ಬಂದರೆ ಬೆಂದದ. ಈಗಿದ್ರೆ ಗ್ಯಾಸ್ ಮೇಲೆ ಹಾಕೋಣ. ತಾನೇ ಉಡ್ತದೆ. ಇಲ್ಲಿ ನೋಡಿರಿ, ನೀವು ಹಂಚು ತೆಗೆದು ಗ್ಯಾಸ್ ಮೇಲೆ ಡೈರೆಕ್ಟ್ನೂ ಬೇಯಿಸ್ಕೋಬೋದು. ಇಲ್ಲ ಅಂದರೆ ಹಂಚು ಮೇಲೂ ಹಿಂಗೆ ಉಬ್ಬುತ್ತಾವೆ. ಬೇಕಾದ್ರೆ ಹಂಚು ಮೇಲೇ 2 ಕಡೆ ಚಲೋತ್ನಂಗೆ ಒತ್ತಿ ಬಟ್ಟಿಲಿ ಅಥವಾ ಮುಚ್ಚುಕಾಯಿ ಆಯಿತು ಚಲೋತ್ನಂಗೆ ಬೇಯಿಸ್ಕೊಂಡ್ರೆ ಹಿಂಗೆ ಉಬ್ಬಿ ಬರ್ತಾವೆ ನೋಡಿರಿ ಭಕ್ರಿ. ನಾವು ಬಡಿಯೋದ್ರ ಮೇಲೆ ಇರ್ತದೆ ಭಕ್ರಿನ.
ನೋಡಿರಲ್ಲ ಭಕ್ರಿ ಮಾಡೋದು ಎಷ್ಟು ಈಜಿ ಅದ ನೋಡಿರಿ, ಎಷ್ಟು ಚಲೋ ಆಗ್ತಾವೆ. ನೀವೇನದ ಚಲೋತ್ನಿಗೆ ನಾದ್ಕೊಂಡ್ರೆ ಬೇಕಾದಂಥ ಜಿಗಿ ಇಲ್ಲಾದ್ರ ಜೋಳ ಸತೇಕ ಚಲೋ ಭಕ್ರಿ ಬರ್ತಾವೆ ನೋಡ್ರಿ. ಹಿಂಗೆ ಆಗ್ತಾವೆ. ನೀವು ಕಬ್ಬಿಣ ಹಂಚುಗಳ ಸತೇಕ ಮಾಡ್ಕೋಬೋದು. ಮತ್ತೇನದು ಹಂಚಿನ ಮೇಲೆ ಭಾಳ ಹೊತ್ತನ ಬಿಟ್ರೆ ನಿಮ್ಗೆ ಕಟ್ಟಿ ಭಕ್ತಿನೂ ಬರ್ತಾವೆ ನೋಡ್ರಿ. ಹಿಂಗೆ ಕುರುಕುರುವಾಗಿ ಬರ್ತಾವೆ. ಹಂಚಿನ ಮೇಲೆ ಸ್ವಲ್ಪ ಹೊತ್ತು ಸಣ್ಣಗೆ ಉರಿ ಮಾಡಿ ಹಂಚಿನ ಮೇಲೆ ಬಿಟ್ರೆ ಅಂದರೆ ಈ ಟೈಪ್ ನಿಮ್ಗೆ ಭಕ್ರಿ ಬರ್ತಾವೆ. ನೋಡಿರಲ್ಲ ಭಕ್ರಿ ಮಾಡೋದು ಎಷ್ಟು ಈಜಿ ಅದ. ಮತ್ತು ಬೇಕಾದಷ್ಟು ಹಳೆ ಹಿಟ್ಟು ಇದ್ರ ಸದ್ಯಕ್ಕೆ ಏನದ, ನೀವು ಹಿಂಗೆ ಚಲೋತ್ನಂಗೆ ಹೆಸರು ಮಳ್ಳೋ ನೀರು ಮತ್ತು ನಾದ್ಕೊಳ್ಳೋದ್ರಿಂದ ನಿಮಗೆ ಬೇಕಾದಂಗೆ ಭಕ್ರಿ ಬರ್ತಾವೆ. ಅದ್ರ ಮೇಲೆ ನೋಡಿರಿ ಭಕ್ರಿ ಮಾಡೋದು ಶಾಣೆತನ ಅಂದರೆ ನಾದೋದ್ರೊಳಗೆ ಇರ್ತದೆ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗದ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.